ದೇವಮ್ಮನವ್ರೆ, ನೀವಾ? ನೀವೆಲ್ಲಿ? ಓಹೋ, ಅರ್ಥ ಆಯ್ತು. ಆ ದಿನ ನನಗೆ ಅರ್ಶನ ಹಚ್ಚಿ ನನ್ನನ್ನು ಅತ್ತೆ ಅನ್ಕೋ ಅಂತ ಹೇಳಿದ್ರಿ ಅಲ್ವಾ? ಆಮೇಲೆ ದೊಡ್ಡ ಯಜಮಾನ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ರೆ ನಮ್ಮನೆಯವರೇ ಅಂತ ಹೇಳಿದ್ರು. ಅಂದ್ರೆ ಈ ಮನೆ ನಿಮ್ದೇ ತಾನೇ? ನಿಮ್ಮನ್ನ ಜಮೀನ್ದಾರಮ್ಮ ಅನ್ಕೊಂಡಿದ್ದೆ. ಅಲ್ಲ, ನೀವು ಮಹಾರಾಣಿಯವರು. ನನ್ನ ಮನೆ ಒಳಗೆ ಕರ್ಕೊಂಡು ಹೋಗೋಕ್ಕೆ ದೊಡ್ಡ ಯಜಮಾನ್ರೆ ನಿಮ್ಮನ್ನ ಕಳ್ಸಿದ್ದಾರೆ ಅನ್ಸುತ್ತೆ. ಬನ್ನಿ ಹೋಗೋಣ. ವಿಶಾಲ್ ಯಜಮಾನ್ರಿಗೆ ಬಂದಿರೋ ಅಪಾಯನ ನಾ ಹೇಳಬೇಕು. ಹಾಗೆ ನಾನು ದುಡ್ಡುಗೋಸ್ಕರ ಬಂದಿಲ್ಲ, ಒಳ್ಳೇದಕ್ಕೆ ಬಂದಿರೋದು ಅಂತ ನನ್ನನ್ನು ಹೊರಗೆ ತಳ್ದವ್ರಿಗೆ ನೀವು ಹೇಳಿ ಅಮ್ಮೋರೆ. ನೀನ್ ಮನೆ ಒಳಗೆ ಕಾಲಿಟ್ಟ ಮೇಲೆ ಅವ್ರಿಗೆ ಗೊತ್ತಾಗತ್ತೆ ನೈನಿ. ಮೊದಲು ಆರತಿ ಮಾಡೋದಕ್ಕೆ ಬಿಡು. ಹೌದು, ಈಗ ಈ ಆರತಿ ಯಾಕಮ್ಮೋರೆ? ಮದುವೆ ಆದಮೇಲೆ ಅತ್ತೆ ಮನೆಗೆ ಮೊದಲನೇ ಸರಿ ಕಾಲಿಡ್ತಿರೋ ಸೊಸೆಗೆ ಆರತಿ ಮಾಡಬೇಕು. ಇದೇ ಸಂಪ್ರದಾಯ ಅಮ್ಮ. ರಮಣ, ಕೆಲಸ ಮುಗೀತಾ? ದೊಡ್ಡ ಯಜಮಾನ್ರು ಎಲ್ರು ಊಟ ಮಾಡ್ಕೊಳ್ಳಿ ಅಂತ ಹೇಳಿದಾರೆ. ಬಾ. ಬಂದೆ. ನೈನಿ, ಹೋಗೋಣವಾ? ಹಾ, ಆಯ್ತು ಅಮ್ಮೋರೆ. ನಡಿ ನೈನಿ. ಅಯ್ಯೋ, ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ಲಮ್ಮ. ಹೋಗಮ್ಮ ಮೊದಲು. ಅಯ್ಯೋ, ಹೋಗಮ್ಮ ಮೊದಲು. ಅಬ್ಬಾ, ಬದುಕೊಂಡೆ. ಆದರೆ ಇವನನ್ನ ಬದುಕೋಕ್ ಬಿಡಬಾರ್ದು.
ಗ್ಲಾಸ್ ಇನ್ನೂ ಇಲ್ಲೇ ಇದೆ ಅಂದ್ರೆ ಇನ್ನೂ ಹಾಲು ಕುಡ್ದಿಲ್ಲ ಅಂತ. ಹೇಗ್ ಕುಡಿತಾನಕ್ಕ? ಬಂದಿರೋ ಗೆಸ್ಟ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ದಾನೆ. ನೀನಿವಾಗ ಕುಡಿಸ್ಲಿಲ್ಲ ಅಂತ ಅನ್ಕೋ, ಕಂಪ್ನಿಯಿಂದ ಬಂದಿರೋ ಬೋರ್ಡ್ ಮೆಂಬರ್ಸ್ ಕೂಡ ಚೆನ್ನಾಗಿ ತಿಂದು ತೇಳ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಏನಾದ್ರೂ ವಿಶಾಲ್ ಸತ್ತು ಹೋದ್ರೆ ಖಂಡಿತ ನಮ್ಮೇಲೆ ಡೌಟ್ ಪಡ್ತಾರೆ. ಅದಕ್ಕೆ ಕಂಪ್ನಿಯವರೆಲ್ಲರೂ ಇರಬೇಕಾದ್ರೆ ಕುಡಿಸ್ಬೇಕು. ಹೋಗಿ ಮಾಮ್. ಅವನ್ ಬೇಡ ಅಂದ್ರೆ ಪ್ರಮಾಣ ಮಾಡಾದ್ರೂ ಕುಡಿಸ್ತೀನಿ. ಅರ್ಧ ಚಮಚ ಗಂಟ್ಲಿಗೆ ಹೋದ್ರೂ ಸಾಕು, ಅರ್ಧ ನಿಮಿಷದಲ್ಲೇ ವಿಶಾಲ್ ಪ್ರಾಣ ಬಿಡ್ತಾನೆ. ನೀವ್ ನನ್ನ ಜೊತೆ ನಡೀತಿದ್ರೆ ನನಗೆ ಆನೆ ಬಲ ಬಂದಂಗಿದೆ. ಈಗ ಯಾರಾದ್ರೂ ಬಂದು ಏನಾದ್ರೂ ಅಂದ್ರೆ ನೀವ್ ಹೇಳಿ, ನೈನಿ ಕೆಲ್ಸದವಳಲ್ಲ, ದುಡ್ಡುಗೋಸ್ಕರ ಬಂದಿರೋದಲ್ವೇ ಅಲ್ಲ, ಈ ಮನೆ ಸೊಸೆ ಅಂತ ಹೇಳಿ, ವಿಶಾಲ್ ಯಜಮಾನ್ರ ಹೆಂಡತಿ ಅಂತ ಜೋರಾಗಿ ಹೇಳಿ ಅಮ್ಮೋರೆ. ಅಮ್ಮೋರೆ, ದೇವಮ್ನವ್ರೆ, 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 ಇದೇನಿದು? ದೇವ್ರು ಬಂದು ವರ ಕೊಟ್ಟು ಮಾಯ ಆದಂಗೆ ಆಗ್ಲೇ ಮಾಯ ಆಗೋಗಿದ್ದಾರೆ. ಎಲ್ಲಿದ್ದಾರೆ? ಒಳಗ್ ತುಂಬಾ ಕೆಲ್ಸ ಇರುತ್ತಲ್ವಾ, ನನ್ ಮಾತು ಕೇಳಿಸ್ಕೊಂಡು ನಿಂತಿರಕ್ಕಾಗತ್ತಾ? ಪಾಪ ಏನ್ ಅನ್ಕೊಂಡ್ರೋ ಏನೋ. ಸರಿ, ಅವ್ರಿಗೆ ತೊಂದರೆ ಕೊಟ್ಟಿದ್ರೆ ಮನೆ ಒಳಗೆ ಹೋಗಿ ಕ್ಷಮೆ ಕೇಳ್ತೀನಿ. ಹಾ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಬಂದವ್ರಿಗೆ ಏನು ಕೊರತೆ ಇರಬಾರ್ದು. ಬಂದವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ನೀವು ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಬಡಿಸಿ. Okay, sir. ಓಕೆನಾ? ಹೊರಡಿ. ಹಾಗೆ ಆಗಲಿ ಸರ್. ಮಗ್ನೆ ವಿಶಾಲ್, ಮಾಮ್, ನೀನ್ ಕೆಲ್ಸ ಮಾಡ್ತಿದ್ರೆ ಹಸ್ಕೊಂಡಿರ್ತೀಯೇನೋ ಅಂತ ಅನ್ಸುತ್ತೆ. ಏನಾಯ್ತು ಮಾಮ್? ನೋಡು, ಹಾಲು ಕುಡಿತೀನಿ ಅಂತ ಹೇಳಿ ಕುಡಿದೆ ಅಲ್ಲೇ ಇಟ್ಟಿದ್ಯಾ. ಸಾರಿ ಅಮ್ಮ, ಮರ್ತು ಹೋಗಿದ್ದೆ. ಮಾಮ್, ನೀವು ಸ್ವಲ್ಪ ಕುಡಿಬೋದಲ್ಲ? ಬೇಡ ಕಂದ, ಮಗ ಕುಡಿದ್ರೆ ಅಮ್ಮನ ಹೊಟ್ಟೆ ತುಂಬಿದ ಹಾಗೆ. ನೀನ್ ಕುಡಿಯಪ್ಪ. ಈ ಕೆಲ್ಸದಲ್ಲಿ ಅದ್ಯಾವಾಗ ತಿಂತ್ಯೋ ಏನೋ. ಸರಿ ಮಾಮ್.
ಯಜಮಾನ್ರೇ ಸೆಕ್ಯೂರಿಟಿ ಗಾರ್ಡ್ ಆಚೆ ಕಳ್ಸಿದ್ನಲ್ಲ ಮತ್ತೆ ಹೇಗೆ ಬಂದ್ಲು? ವಾಚ್ಮೆನ್ ಊಟ ಮಾಡಕ್ ಹೋದಾಗ ಗೇಟ್ ಹಾರಿ ಬಂದಿರೋ ಹಾಗಿದೆ. ಅಯ್ಯೋ ನಾನ್ ಕತ್ತು ಬರ್ಲಿಲ್ಲ. ದೇವಮ್ಮನವರು ನನಗೆ ಆರ್ತಿ ಎತ್ತಿ ನನ್ನ ಒಳಗ್ ಕರ್ಕೊಂಡ್ ಬಂದ್ರು. ದೇವಮ್ಮನ ದೇವಮ್ನೋರ ಅವ್ರು ಯಾರು ಹೊಸದಾಗಿ? ಈಗ ಇನ್ನೊಂದು ನಾಟಕನಾ? ಅಯ್ಯೋ ನೀವ್ ನಿಜವಾಗ್ಲೂ ಈ ಮನೆಯವ್ರೇನಾ? ದೇವಮ್ಮನವ್ರು ಗೊತ್ತಿಲ್ಲ ಅಂದ್ರೇನು? ಹಳದಿ ಬಣ್ಣದ ಸೀರೆ ಉಟ್ಕೊಂಡು ಬಂಗಾರ ಹಾಕೊಂಡು ಸಾಕ್ಷಾತ್ ದೇವತೆ ತರ ಇರ್ತಾರೆ ಅಂತ ಎಷ್ಟೊಂದ್ಸಲ ಹೇಳಿದೀನಿ. ಬಾಗ್ಲೋರ್ಗೂ ನನ್ ಜೊತೆನೇ ಬಂದು ಆಮೇಲೆ ಎಲ್ಲಿ ಹೋದ್ರೋ ಏನೋ ಮನೆ ಒಳಗ್ ಬಂದ್ರು ಅನ್ಸುತ್ತೆ. ಮಾಮ್, ಪ್ರಯೋಜನ ಇಲ್ಲ. ಇದೊಂದು ಹೊಸ ನಾಟಕ. ಅಯ್ಯೋ ಇಲ್ಲ, ನಾನ್ ನಿಜ ಹೇಳ್ತಿದ್ದೀನಿ. ಮತ್ತೆ ಎಲ್ಲಿ ದೇವಮ್ನವರು? ಇಲ್ಲೇ ಇರ್ಬೇಕು ತಾನೆ? ಈಗ ತಾನೇ ಒಳಗ್ ಬಂದ್ರು. ಹಾಗಾದ್ರೆ ಎಲ್ಲಿ? ಕರಿ, ನಾವು ನೋಡ್ತೀವಿ. ದೇವಮ್ನವ್ರೇ, 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 ಎಲ್ಲಿದ್ದೀರಾ ನೀವು? ದೇವಮ್ನವ್ರೇ, ಒಂದೇ ಒಂದ್ಸಲ ಹೊರಗ್ ಬನ್ನಿ. ದೇವಮ್ನವ್ರೇ, 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 ಎಲ್ಲಿದ್ದೀರಾ? ನೀವು ಬಂದು ನಿಜ ಹೇಳಿ. ದೇವಮ್ನವ್ರೇ, ದೇವಮ್ನವ್ರೇ. ದೇವಮ್ನವ್ರೇ, ಎಲ್ಲಿದ್ದೀರಾ? ಒಂದ್ಸಲ ಹೊರಗ್ ಬನ್ನಿ. ದೇವಮ್ನವ್ರೇ,
ಏನು ಯಾಕೆ ನಿಲ್ಲಿಸ್ಬಿಟ್ಟೆ? ಎಲ್ಲಿಯ ನಿನ್ ದೇವಮ್ಮ? ಯಾರು ಆರತಿ ಕೊಟ್ಟಿದ್ದು ನಿನಗೆ? ನಾವೆಲ್ಲ ಮನೇಲೇ ಇದ್ವಲ್ಲ. ಯಾರು ಬಾವಾ? ಮೊದಲು ಆರತಿ ಯಾರು ಕೊಟ್ಟಿದ್ದು ಅಂತ ಹೇಳಕ್ ಹೇಳ್ರಿ. ಮಾತಾಡೋ. ನಿನ್ಗೆ ಆರತಿ ಕೊಟ್ಟಿದ್ದು ಗಾಯತ್ರಿ ಅಕ್ಕನ? ನಾನು ಅಮ್ಮನವ್ರನ್ನ ದೇವಮ್ಮನವರು ಅಂತೀನಿ. ಆ ದೇವಮ್ಮ ಯಾವಾಗ್ಲೂ ದೇವಲೋಕಕ್ಕೆ ಹೋಗಾಯ್ತು. 16 ವರ್ಷ ಆಯ್ತು. ಪ್ರತಿ ವರ್ಷ ಕಾರ್ಯ ಮಾಡ್ತಾನೆ ಇದ್ದೀವಿ. ಸತ್ ಹೋಗಿರೋ ಗಾಯತ್ರಿ ಅತ್ತೆ ಆರತಿ ಹೇಗೆ ಕೊಟ್ರು? ನಿಜವಾಗ್ಲೂ ನಮ್ಮ ಅಕ್ಕನೇನ ಆರತಿ ಕೊಟ್ಟಿದ್ದು? ನೀನು ನೋಡಿದ್ಯಾ? ನನ್ನ ಕಣ್ಣಲ್ಲೇ ನೋಡ್ತಿದ್ದೀನಿ. ಲಕ್ಷ್ಮೀಪುರದಲ್ಲೂ ಕೂಡ ಒಂದ್ಸಲ ನನಗೆ ಆರತಿ ಕೊಟ್ಟಿದ್ರು. ಆದ್ರೆ ಅಮ್ಮನವ್ರ ಫೋಟೋಗೆ ಹಾರ ಇದೆ, ದೀಪ ಇದೆ. ನೀವು ತಿಥಿ ಅಂತೆಲ್ಲ ಅಂತಿದ್ದೀರಾ. ಮತ್ತೆ ಅಂದ್ರೆ ನನ್ನ ಹೆಂಗ್ ಭೇಟಿ ಮಾಡಿದ್ರು? ದೊಡ್ಡ ಯಜಮಾನ್ರೆ, ನನಗೆ ಅರ್ಶಿನ ಹಚ್ಚಿ ನನ್ನ ಆತ ಅನ್ಕೊಂತ ಹೇಳಿದ್ರು ಅಂತ ನಿಮ್ಗೆ ಹೇಳಿದ್ದೆ, ನೆನ್ಪಿದ್ಯಾ? ಗಾಯತ್ರಿ, ಏಯ್, ನಿಜವಾಗ್ಲೂ ನೀನು ಮೆಂಟಲೆ. ಲಕ್ಷ್ಮೀಪುರ ಜನ ನೀನ್ ಮೆಂಟಲ್ ಅಂತ ಸುಮ್ಮನೆ ಹೇಳಿಲ್ಲ. ಮುಕ್ಕಂಟಿಪುರದಿಂದ ನಿನ್ನ ಹೊರಗಾಕೋದಕ್ಕೂ ಕಾರಣ ಇದೆ. ಯಾವಾಗ್ಲೂ ಮೆಂಟಲ್ ತರ ಮಾತಾಡ್ತಿರ್ತೀಯ. ವಿಶಾಲ್, ಡೀಟೇಲ್ಸ್ ಹೇಳ್ತಿದ್ಯಾ? ಈ ಹುಡುಗಿ ನಿನಗೆ ಮುಂಚೆನೆ ಗೊತ್ತಾ? ನಾನೇ ಸುಮ್ಮನೆ ತಗ್ಲಾಕೊಂಡೆ. ಈಗ ಅಮ್ಮ ಕ್ವೆಶ್ಚನ್ ಮಾಡಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಹೇಳು ವಿಶಾಲ್, ಈ ಹುಚ್ಚಿ ನಿನಗೆ ಹೇಗೆ ಗೊತ್ತು? ನಾನು ಹುಚ್ಚಿ ಅಲ್ಲ, ನಿಮ್ ಹೆಂಡತಿ ಅಂತ ಹೇಳಿ ಯಜಮಾನ್ರೆ. ಹೆಂಡ್ತಿ
ಸ್ವಾಮೀಜಿಯವರು ಹೇಳಿದ್ದೇ ತಡ, ಯಾರಿಗೂ ಹೇಳ್ದೆ ಕೇಳ್ದೆ ವಿಶಾಲ್ ಮದ್ವೆನೇ ಮಾಡ್ಕೊಂಡ್ಬಿಟ್ನಾ. ಕಂಗ್ರಾಟ್ಸ್ ವಿಶಾಲ್. ಏಯ್ ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಮೊದ್ಲು ಕನ್ಫ್ಯೂಸ್ ಆಗಿ ಸಾಯ್ತಾ ಇದೀವಿ ನಾವೆಲ್ಲ. ಯಜಮಾನ್ರೆ, ನಿಮಗೆ ನನ್ನ ಹೆಂಡತಿ ಅಂತ ಹೇಳಕ್ ಇಷ್ಟ ಇಲ್ಲ ಅಂತಂದ್ರೆ ಕನಿಷ್ಠ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ 7 ಹೆಜ್ಜೆ ಇಟ್ಮೇಲೆ ಹಾರ ತೆಗೆದು ಪಕ್ಕಕ್ಕಿಟ್ಟು ಇದು ನನ್ನ ಮದ್ವೆ ಅನ್ಕೊಂಡಿಲ್ಲ ಅಂತ ಹೇಳಿ ಪಟ್ನಕ್ಕೆ ಬಂದೆ ಅಂತ ಹೇಳಿ ಯಜಮಾನ್ರೆ. ಎಲ್ಲ ನೀನೇ ಹೇಳಿದ್ಮೇಲೆ ವಿಶಾಲ್ ಏನ್ ಹೇಳ್ತಾನೆ? ಮೊದ್ಲು ನೀನ್ ಯಾಕೆ ಬಂದೆ ಅಂತ ಹೇಳು. ಯಜಮಾನ್ರಿಗೆ ಏನಾದ್ರೂ ಅಪಾಯ ಬಂದ್ರೆ ಬಂದ್ ಹೇಳು ಅಂತ ಈ ಮನೆ ವಿವರ, ಫೋನ್ ನಂಬರ್ ಕೂಡ ದೊಡ್ಡ ಯಜಮಾನ್ರೆ ಕೊಟ್ಟಿದ್ರು. ಅದಕ್ಕೆ ಬಂದೆ. ನನ್ನ ಜೀವನನ ಒಂದ್ಸಲ ಹಾಳು ಮಾಡಿದ್ರೆ ಸಾಕಾಗಲ್ಲ ಅಂತ ನೈನಿಗೆ ವಿಸಿಟಿಂಗ್ ಕಾರ್ಡು ಕೊಟ್ಟು ಬಂದಿದ್ದೀರಾ? ಯಾಕೆ ನಿಮಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ? ಚಿಕ್ಕತ್ತೆ, ಅಂದ್ರೆ ಲಕ್ಷ್ಮೀಪುರಕ್ಕೆ ವಿಶಾಲ್ ಹೋಗಿದ್ದು ಪ್ರಾಜೆಕ್ಟ್ ಕೆಲ್ಸದ ಮೇಲೆ ಅಲ್ವಾ? ಮದ್ವೆ ಮಾಡ್ಕೊಳಕ್ ಹೋಗಿದ್ನಾ? ಒಂದು ಮಾತು ಕೂಡ ಹೇಳಲಿಲ್ಲ ನೋಡಿದ್ರ? ವಿಶಾಲ್ ನಿನ್ ಜೊತೆ ಟೂ. ಇವಾಗ ಎಲ್ಲ ಅರ್ಥ ಆಗ್ತಿದೆ. ವಿಶಾಲ್, ಏನಿದು? ಏನ್ ನಡೀತಿದೆ? ಡ್ಯಾಡಿ, ನನಗೆ ಈ ರೀತಿ ಕಾಟ ಕೊಟ್ರೆ ನಿಮ್ಗೇನು ಸಿಗುತ್ತೆ ಅಂತ ನಿಮ್ಮ ದೃಷ್ಟಿಲಿ ಅದನ್ನ ಸಂತೋಷ ಅಂದ್ರೆ ನಾನು ಅದನ್ನ ಸ್ಯಾಡಿಸಮ್ ಅಂತೀನಿ. ವಿಶಾಲ್, ಮಾತು ತಪ್ಪಬೇಡ ಮಗನೇ, ಪ್ಲೀಸ್. ನನ್ನನ್ನು ಕೀಳ್ಮಟ್ಟ ಕಿಳಿಯುವಾಗ ಮಾಡಿರೋ ನೀವು ಸಜೆಷನ್ಸ್ ಕೊಡಬೇಡಿ ಡ್ಯಾಡ್, ಪ್ಲೀಸ್ ಕೊಡಬೇಡಿ. ಅಂದ್ರೆ ಮದುವೆ ಆಗಿದ್ದು ಇವಳು ನಿನ್ನ ಹೆಂಡತಿ ಅನ್ನೋದು ನಿಜಾನಾ ಬ್ರೋ? ಯಜಮಾನ್ರೆ, ಊರಲ್ಲಿ ಮರದ ಕೊಂಬೆ ನಿಮ್ಮೇಲೆ ಬೀಳ್ತಿದ್ರೆ ನಿಮ್ಮನ್ ಕೂಡ ಕಾಪಾಡ್ದೆ ನೆನ್ಪಿದ್ಯಾ? ಏನ್ರಪ್ಪ, ಇಡೀ ಫ್ಯಾಮಿಲಿಗೇನೆ ಈ ಹುಡುಗಿ ಗೊತ್ತಿರೋ ಹಾಗಿದ್ದಾಳೆ. ಅಯ್ಯೋ ಪಾಪ, ಏನು ಗೊತ್ತಿಲ್ದಿರೋ ಹಾಗೆ ಈ 4 ದಿನ ಎಲ್ರೂ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರಕ್ಕ. ಅದಕ್ಕೆ ಅಲ್ವಾ ಮಾಮ್ಗೆ ಮುಖ ತೋರಿಸ್ದೇನೆ ವಿಶಾಲ್ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಿದ್ದು. ಮದ್ವೆ ಅಂದ್ರೆ ಇಷ್ಟ ಇಲ್ಲ ಅಂತ ಅದ್ರ ವಿಷಯನೇ ತೆಗಿಬೇಡಿ ಅಂತ ಸೀರಿಯಸ್ ಆಗಿ ಹೇಳಿದ್ದ. ಇದೆಲ್ಲ ನಿಜ ಅಂತ ವಿಶಾಲ್ ಜಗದೀಶ್ ಒಪ್ಕೊಳ್ಳೋಕ್ಕೂ ಮುಂಚೆನೆ ಇವಳು ಕತ್ ಹಿಡ್ದು ಆಚೆ ದಬ್ಬೇಕು. ಇಲ್ಲ ಅಂದ್ರೆ ಆಸ್ತಿ ಎಲ್ಲ ಇವಳ ಹೆಸರಿಗೆ ಸೇರ್ಬಿಡುತ್ತೆ. ಎಲ್ಲರೂ ಯಾಕೆ ಸೈಲೆಂಟ್ ಆಗಿದ್ದೀರಾ? ಇವಾಗ ಏನ್ ಮಾಡೋಣ ಅಂತ? ಈ ಥರ ನಾಟಕ ಮಾಡೋಳ್ನ ಕತ್ ಹಿಡ್ದು ಆಚೆ ದಬ್ದೆ ಇನ್ನೇನ್ ಮಾಡ್ತಾರೆ? ಪರ್ಶು, ಇದೆಲ್ಲ ಡ್ರಾಮನೆ. ನಡಿ ಹೊರಗೆ. ಬೇಡ ಬಿಡಿ ಯಜಮಾನ್ರೆ. ಬಾ. ಯಜಮಾನ್ರೆ, ನೀವಾದ್ರೂ ಬಾ ಹೇಳಿ. ಹೊರಗೆ. ದೊಡ್ಡ ಯಜಮಾನ್ರೆ. 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 ವಿಶಾಲ್, ದೊಡ್ಡ ಯಜಮಾನ್ರೆ. ನಡಿ ಹೊರಗೆ. ನೀವಾದ್ರೂ ಹೇಳಿ. ಹಾಗಲ್ಲ ಯಜಮಾನ್ರೆ. ದೊಡ್ಡ ಯಜಮಾನ್ರೆ. ವಿಶಾಲ್. ಹೇಳಿ. ಅದ್ ಹಾಗಲ್ಲ ದೊಡ್ಡ ಯಜಮಾನ್ರೆ. ನಡಿ. ಯಜಮಾನ್ರೆ. ನಿಂತ್ಕೊಳ್ಳಿ 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 ನಿಂತ್ಕೊಳ್ಳಿ. ನಡೆದಿದ್ದು ನಾಟಕ ಅಲ್ಲ, ಮದುವೆ 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 ಮದುವೆ.
ಓದಕ್ ಬರ್ದೇ ಇರೋ ಹುಡುಗಿ ಹೆಸರು ನಯನಿ 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 ನಯನಿ. ಮುಕ್ಕಂಟಿಪುರದ ಶಾಸ್ತ್ರಿಗಳ ಮೊಮ್ಮಗಳು. ರೆಸಾರ್ಟ್ ಕೆಲ್ಸದ ಮೇಲೆ ನಾನು ಲಕ್ಷ್ಮೀಪುರಕ್ಕೆ ಹೋದಾಗ ಕಾರ್ ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಯಿತು. ಆಗ್ಲೇ ನೈನಿ ನನ್ನನ್ನು ಹೇಗಾದ್ರೂ ಮಾಡಿ ನನ್ನನ್ನು ಕಾಪಾಡಬೇಕು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಾನೇ ಅವಳ ಗಂಡ ಅಂತ ಸುಳ್ಳು ಹೇಳಿ ಆಪರೇಷನ್ ನಡೆಯೋ ಹಾಗೆ ಮಾಡಿದ್ಲು. ಅಷ್ಟು ದೊಡ್ಡ ಮನಸ್ಸು ಈಗಿನ ಕಾಲದಲ್ಲಿ ಯಾರಿಗಿರುತ್ತೆ ಅಂತ ಡ್ಯಾಡ್ ನನಗೆ ಈ ಹುಡುಗಿನ ಮದುವೆ ಆಗೋದಕ್ಕೆ ಹೇಳಿದ್ರು. ನಾನು ಒಪ್ಕೊಳ್ದೇ ಇದ್ದಾಗ ಹಾರ್ಟ್ ಅಟ್ಯಾಕ್ ಬಂದಿರೋ ಹಾಗೆ ನಾಟಕ ಮಾಡಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಡ್ಯಾಡ್ನ ಬದುಕಿಸ್ಕೊಳ್ಳೋಕ್ಕೋಸ್ಕರ ನಿನಗೆ ಕೊಟ್ಟಿರೋ ಮಾತನ್ನ ತಪ್ಪಿ ಅವ್ರಿಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ ಮಾವು. ನಾನು ಮದುವೆ ಫಾರ್ಮಾಲಿಟೀಸ್ನ ಪಾಲಿಸಿದ್ದೀನಿ, ಆದರೆ ಇಷ್ಟಪಟ್ಟು ಮದುವೆ ಆಗಿಲ್ಲ. 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 ನನ್ನ ಮನಸ್ಸಲ್ಲಿ ಇವಳಿಗೆ ನನ್ನ ಹೆಂಡತಿ ಸ್ಥಾನ ಅಂತೂ ಇಲ್ವೇ ಇಲ್ಲ. ಸ್ಥಾನ ಅಂತೂ ಇಲ್ವೇ ಇಲ್ಲ. ಸ್ಥಾನ ಅಂತೂ ಇಲ್ವೇ ಇಲ್ಲ. ಸ್ಥಾನ ಅಂತೂ ಇಲ್ವೇ ಇಲ್ಲ. ವಿಶಾಲ್, ನಾನು ಅದನ್ನ ಮದುವೆನೇ ಅಲ್ಲ ಅಂತ ಅವಳನ್ನಲ್ಲೇ ಬಿಟ್ಟು ಬಂದಿದ್ದಕ್ಕೆ ಪೂರ್ತಿ ಆಸ್ತಿನ ನನ್ನ ಹೆಂಡತಿ ಹೆಸರಿಗೆ ಬರ್ಸಿದ್ದಾರೆ ಡ್ಯಾಡ್. ಆದರೂ ಸರಿ, ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಹೇಗಾದರೂ ನನ್ನನ್ನು ಅವ್ರ ಕಂಟ್ರೋಲಿಗೆ ತಗೋಬೇಕು ಅಂತ ನೈನಿಲಿ ಕರೆಸಿದ್ದಾರೆ. ಡ್ಯಾಡಿ, ಈಗ ಹೇಳ್ತಿದ್ದೀನಿ, ವಿಷಯ ಇಲ್ಲಿವರೆಗೂ ಬಂದಿರೋದಕ್ಕೆ ಹೇಳ್ತಿದ್ದೀನಿ. ನನಗೆ ಆಸ್ತಿ ಬೇಕಾಗಿಲ್ಲ. ಅದಕ್ಕೆ ಅಂತಲೇ ಬಂದಿರೋ ಈ ಹುಡುಗಿನ ನನ್ನ ಹೆಂಡತಿಯಾಗಿ ಒಪ್ಕೊಂಡ್ರೆ ನೀವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆದಂಗೆ ಅಲ್ವಾ ವಿಶಾಲ್? ಓಕೆ, ಹಾಗೆ ಮುಂದುವರಿಸಿ. ಲೀಗಲ್ ಆಗಿ ಟೆಕ್ನಿಕಲ್ ಆಗಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತ ನೈನಿನ ನನ್ನ ಹೆಂಡತಿ ಅಂತ ಒಪ್ಕೋತಿದ್ದೀನಿ. 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 ಈಗ ನಿಮ್ಮ ವಿಲ್ನ ಇವಳಿಗೆ ಒಪ್ಪಿಸಿ. ನನಗೆ ಬೇಕಾಗಿಲ್ಲ. ಇಷ್ಟಕ್ಕೂ ನನಗೆ ಏನೂ ಬೇಡ, ಯಾರೂ ಬೇಡ. ಯಜಮಾನ್ರೆ, ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಆಸ್ತಿಗೋಸ್ಕರ ಬಂದಿಲ್ಲ. ಆಸ್ತಿ ಅಂದ್ರೆ ಏನೇನಿರುತ್ತೆ ಅಂತ ಗೊತ್ತಿಲ್ಲದಿರೋಷ್ಟು ಬಡವ್ರು ನಾವು. ಇವತ್ತು ಸಂತೋಷವಾಗಿದ್ರೆ ಸಾಕು, ನಾಳೆ ನಾ ವಿಶಾಲಾಕ್ಷಮ್ನವರೇ ನೋಡ್ಕೋತಾರೆ ಅಂತ ನಂಬಿಕೆಯಿಂದ ಬದುಕೋ ಸಾಮಾನ್ಯ ಜನ ನಾವು. ನನಗೆ ಬೇಕಾಗಿರೋದು ನಿಮ್ಮ ಕ್ಷೇಮ. ನೀವು ಚೆನ್ನಾಗಿರ್ಬೇಕು ಅಷ್ಟೇ, ಅಷ್ಟೇ. ನಾನು ಚೆನ್ನಾಗಿರ್ಬೇಕು ಅಂದ್ರೆ ನೀನು ಹೊರಟೋಗ್ಬೇಕು. ಡ್ಯಾಡ್ ಆಸ್ತಿ ಕೊಡ್ತಾರೆ, ತಗೊಂಡು ಹೊರಟೋಗು. ಅದಕ್ಕೋಸ್ಕರ ನಿನ್ನನ್ನು ನಾನು ನನ್ನ ಹೆಂಡತಿ ಅಂತ ಒಪ್ಕೊಂಡಲ್ಲ. ದುಡ್ಗೋಸ್ಕರ ಸಂಬಂಧ ಬೆಳೆಸ್ತೀರಾ ಯಜಮಾನ್ರೆ? ಒಪ್ಕೋತಿಲ್ಲ.
ಬೇರೆ ಮಾಡ್ಬೇಕಂತಾನೆ ಒಪ್ಕೊಂಡೆ. ಬೇಡ ಬೇಡ ವಿಶಾಲ್, ಈ ಹುಡ್ಗಿನ ನಿನ್ ಹೆಂಡತಿ ಅಂತ ಒಪ್ಕೋಬೇಡ. ನಿನ್ನ ಆಸ್ತಿನ ತ್ಯಾಗ ಮಾಡೋಕ್ಕಾದ್ರೂ ಸರಿ, ಆ ಥರ ಹೇಳ್ಬೇಡ. ಮಾಮ್, ನಾನು ಆ ರೀತಿ ಹೇಳ್ದೆ ಇದ್ರೆ ಡ್ಯಾಡ್ ನನ್ನ ಮೇಲೆ ಇನ್ನೂ ದ್ವೇಷ ಸಾಧಿಸ್ತಾರೆ. ನಾನು ಸುಮ್ಮನೆ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಯಾಕಂದ್ರೆ ಆ ಆಸ್ತಿನೆಲ್ಲ ನನ್ನ ಹೆಂಡತಿ ಹೆಸರು ಮೇಲೆ ಯಾವಾಗಲೂ ಬರೆದಿದ್ದಾರೆ. ಹಾಗಲ್ಲಪ್ಪ ವಿಶಾಲ್, ಇಂಥ ಹುಡುಗಿನ ಮಾತುಗೋಸ್ಕರ ಆದ್ರೂ ನಿನ್ ಹೆಂಡತಿ ಅಂತ ಹೇಗೆ ಹೇಳ್ತೀಯ? ನಿನಗ್ ಮನಸ್ಸಿಲ್ದೆ ಹೋದ್ರು ಫಾರ್ಮಾಲಿಟಿಗೋಸ್ಕರ ಆದ್ರೂ ಹಾಗೆ ಹೇಳ್ಬೇಡ ಕಂದ. ಅದು ಮದ್ವೆ ಅಲ್ಲ ಅಂತ, ನೀನ್ ಹೆಂಡತಿ ಅಲ್ಲ ಅಂತ ಅವತ್ತೇ ಹೇಳಿ ಬಂದೆ ಅಂತ ನೀನ್ ಹೇಳ್ದೆ ಅಲ್ವಾ? ಹಾಗೆ ಆ ಮಾತನ್ನು ಉಳಿಸ್ಕೊಂಡ್ರೇನೆ ಒಳ್ಳೇದು. ತಿಲೋತ್ತಮ, ಹಾಗೇಗಾಗತ್ತೆ ಅತ್ತೆ? ನೈನಿ ಕತ್ತಲ್ಲಿ ವಿಶಾಲ್ ಕಟ್ಟಿರೋ ತಾಳಿ ಇದೆ ಅಲ್ವಾ? ಅಂದ್ರೆ ನೈನಿ ನಂಗೆ ವಾರ್ಗಿತಿ ಅಲ್ವಾ? ಬಾಯ್ ಮುಚ್ಚು, ಸ್ವಲ್ಪ ಹೊತ್ತು ಬಾಯ್ ಮುಚ್ತೀಯಾ? ಅಂದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ಮಾವ ನಿಮ್ಗೆ ತಾಳಿನ ಕಟ್ಟಿಲ್ಲ ಅಂದ್ರು, ನೀವೀ ಮನೆ ಸೊಸೆ ಆಗಿರ್ಬೇಕಾದ್ರೆ ಅವಳ್ಯಾಕೆ ಇಲ್ಲಿ ಇರಬಾರ್ದು? ಹೇ ಹಾಸಿನಿ, ಹುಚ್ಚಿ ತರ ಮಾತಾಡ್ಬೇಡ. ಆ ಹುಡುಗಿ ಕರೆಕ್ಟಾಗೆ ಮಾತಾಡ್ತಿದ್ದಾಳೆ ವಲ್ಲಭ. ಎಲ್ಲರೂ ಯೋಚನೆ ಮಾಡ್ತಿದ್ರೆ ನೀವು ಪರಿಸ್ಥಿತಿ ಏನಾಗುತ್ತೋ ಅಂತ ಗಾಬರಿಯಲ್ಲಿದ್ದೀರಾ ಅಷ್ಟೇ. ಅಹಲ್ಯ, ಹಾಸಿನಿ ಹೀಗೆಲ್ಲ ಮಾತಾಡಿದ್ರು ನೀವೇನು ಹೇಳ್ದೆ ನಿಂತಿದ್ದೀರಲ್ರಿ? ನನಗೆಷ್ಟು ಅವಮಾನ ಆಗ್ತಿದೆ ಅಂತ ಗೊತ್ತಾಗ್ತಿಲ್ವಾ? ನನ್ನ ಮಗನೇ ನನ್ನನ್ನು ಶತ್ರು ತರ ನೋಡ್ತಿದ್ದೇನೆ ಅನ್ನೋ ಬೇಜಾರ್ಲಿದ್ದೀನಿ ತಿಲೋತ್ತಮ. ನಿನಗೋಸ್ಕರ ನಾನೇನು ಹೇಳಕ್ಕಾಗಲ್ಲ. ಅಂದ್ರೆ ಇವಾಗ ತಡ ಯಾಕೆ? ನೈನಿಗೆ ಈ ಮನೇಲಿ ಸೊಸೆಯಾಗಿರೋಕೆ ಅವಕಾಶ ಮಾಡ್ಕೊಡಿ. ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ. ನನ್ನ ಮಗನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಯಾರು ಏನು ಮಾಡೋಕ್ ಸಾಧ್ಯ ಇಲ್ಲ. ಮಾಮ್, ಮೊದಲು ಇವಳನ್ನ ಆಚೆ ಹಾಕ್ಬೇಕು. ಏಯ್, ಹೋಗೆ ಆಚೆ. ನಾನು ಹೋಗಲ್ಲ ಅಮ್ಮ, ನಾನು ಇಲ್ಲೇ ಇರ್ತೀನಿ. ಯಜಮಾನ್ರಿಗೋಸ್ಕರ ಇರಬೇಕು. ನಾವು ಹೇಗೆ ಇರಕ್ ಬಿಡ್ತೀವಿ? ಮೇಲ್ ಬೇಡ ಅಂದ್ರು ಮನ್ಸಲ್ಲಿ ಆಸ್ತಿಗೋಸ್ಕರನೇ ಇಷ್ಟು ನಾಟಕ ಆಡ್ತಿರೋದು. ನಂಗೆ ಗೊತ್ತಾಗಲ್ವಾ? ಮೊದ್ಲಿನಿಂದ ಹೊರಟೋಗು, ಹೋಗು, ಹೋಗೆ ಆಚೆ. ನಿನ್ಕೋ ತಿಲೋತ್ತಮ, ನಿನ್ಕೋ ತಿಲೋತ್ತಮ, ನಿನ್ಕೋ ತಿಲೋತ್ತಮ, ನಿನ್ಕೋ ತಿಲೋತ್ತಮ. ನಿನಗ್ಯಾಕೆ ಅಷ್ಟೊಂದು ತೊಂದರೆ? ನಾನೇ ಕಳಿಸ್ತೀನಿ, ಹೋಗಮ್ಮ ಹೊರಗಡೆ. ಬಾ ನಯನಿ, ಬಾ ನಯನಿ, ಬಾ. ಏನಕ್ಕ, ರಿವರ್ಸಲ್ಲಿ ಅವರೇ ಹೊರಗೆ ಹಾಕಿದ್ರು? ಜಾಸ್ತಿ ಕುಡಿದ್ರ ಏನು? ಏನ್ ಮಾಡ್ತಿದಾರೋ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅಹಲ್ಯ, ಏನ್ ಮಾಡ್ತಿದ್ಯಾ ನೀನು? ನೀನ್ ಈ ರೀತಿ ಮಾಡ್ತೀಯಾ ಅನ್ಕೊಂಡಿರ್ಲಿಲ್ಲ. ನಿಲ್ಸು. ಹೌದು ಬಾವಾ, ಈ ಮನೆಗೆ ಬಂದಿರೋ ಹೊಸ ಸೊಸೆನ ಹಾಗೆ ಹೇಗೆ ಮನೆಯೊಳಗೆ ಕರ್ಕೊಳಕ್ಕಾಗತ್ತೆ ಹೇಳಿ? ವಿಶಾಲ್ ಹೆಂಡತಿ ಶ್ರೀಮತಿ ನಯನಿನ ಕುಂಕುಮದ ನೀರ್ ಇರೋ ತಟ್ಟೆಯಲ್ಲಿ
ಕಾಲುಗಳನ್ನಿಡಿಸಿ ಮನೆ ಒಳಗಡೆ ಕರ್ಕೊಳ್ಳೋಣ. ಸಂಪ್ರದಾಯನ ಪಾಲಿಸ್ಬೇಕಲ್ವಾ? ಸೂಪರ್ ಚಿಕ್ಕತ್ತೆ. ನಂಗೆ ವಿಸಿಲ್ ಹಾಕ್ಬೇಕು ಅನಿಸ್ತಿದೆ, ಆದ್ರೆ ನಂಗೆ ವಿಸಿಲ್ ಹಾಕೋಕ್ ಬರಲ್ಲ. ಅಟ್ಲೀಸ್ಟ್ ಹೈ-ಫೈ. ಅದ್ರಲ್ಲೇನಿದೆ ಹಾಸಿನಿ, ಎಲ್ಲ ಒಳ್ಳೇದೇ ಆಯ್ತು ಅಂತ ನಾಳೆನೆ ಪಾರ್ಟಿ ಮಾಡೋಣ. ದೊಡ್ಡ ಕುಡ್ಕಿ ನೀನು, ಏನಾದ್ರೂ ಮಾಡ್ಕೋತ್ಯಾ. ಅಬ್ಬಾ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ಬೋದು. ಈಗ ಹೋಗಿ ಆರತಿ ತಟ್ಟೆ ತರ್ತೀನಿ. ಹೇ ನಿಲ್ಸು. ಅವಳು ಕುಡ್ದಿರೋ ಅಮಲ್ನಲ್ಲಿ ಹೇಳಿದ್ರೆ ಜೊತೆಗೆ ಸೇರ್ಕೊಂಡು ನೀನು ತಲೆ ಆಡಿಸ್ತೀಯಾ? ಆಸ್ತಿನೇ ಕೊಡ್ತಿರ್ಬೇಕಾದ್ರೆ ಮತ್ತೆ ಅವಳನ್ನ ಮನೆ ಒಳಗೆ ಯಾಕೆ ಸೇರಿಸ್ಕೊತಿದ್ದೀರಾ? ಇವಾಗ ಅವಳು ನಿನ್ನ ಹೆಂಡತಿ, ಅದಕ್ಕೆ ಅಲ್ಲ ಅಂತ ಹೇಳಿದ್ದೀನಿ. ಆಸ್ತಿ ಕೊಡಕ್ಕೋಸ್ಕರನೇ ಆ ರೀತಿ ಹೇಳಿದೆ. ತಗೊಂಡು ಹೋಗೋಕೆ ಹೇಳಿ. ಇನ್ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು. ವಿಶಾಲ್, ಈ ಹುಡುಗಿಗೆ ಅನ್ಯಾಯ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಆವತ್ತೇ ಈ ಹುಡುಗಿ ಬೇಡ ಅಂತ ಭಾವನ್ಗೆ ನಿಷ್ಠುರವಾಗಿ ಹೇಳಬೇಕಿತ್ತು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರ್ತಿರ್ಲಿಲ್ವೇನೋ? ಆರೋಗ್ಯ ಅಂತೂ ಚೆನ್ನಾಗಿಲ್ಲ. ನಿನ್ನ ತಂದೆ ಮೇಲೆ ಕರುಣೆ ತೋರಿಸ್ತೀಯ, ಆದ್ರೆ ನಿನ್ನನ್ನೇ ನಂಬಿರೋ, ನಿನ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡಿರೋ ನೈನಿ ಮೇಲೆ ನಿನಗೆ ಯಾಕೆ ಕರುಣೆ ಇಲ್ಲ? ನನಗಿನ್ನೂ ತೊಂದರೆ ಕೊಡೋದಕ್ಕೆ ಬರಬೇಡಿ. ಸೇರ್ ಓದಿಸಿ ಆರ್ತಿ ಎತ್ತಿ ಸೊಸೆನ ಒಳಗ್ ಕರ್ಕೊಳ್ಳೋದನ್ನ ನೀವು ನೋಡ್ಬೋದು. ಹಾಸಿನಿ, ನೀನ್ ಹೋಗು. ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಬರ್ತೀನಿ. ನಿಮ್ಮ ಕಣ್ಣು ಮುಂದೆನೆ ಎಷ್ಟೆಲ್ಲ ಅನ್ಯಾಯ ನಡೀತಿದ್ರು, ಯಾಕೆ ಏನು ಮಾತಾಡ್ತಿಲ್ಲ? ಆ ದಿನನೂ ನನ್ನ ಕಣ್ಮುಂದೆನೆ ನನ್ನ ಮಗನ ಮದುವೆ ಆಯ್ತು ತಿಲೋತ್ತಮ. ಮಾಮ್, ಇವ್ರು ಫಿಕ್ಸ್ ಆಗಿದ್ದಾರೆ ಮಾಮ್. ನಾವು ಮಾಡೋ ಕೆಲಸ ಏನೂ ಇಲ್ಲ. ಇಲ್ಲಿವರೆಗೂ ಸೈಲೆಂಟ್ ಆಗಿದ್ವಿ. ಇನ್ನು ಏನೇನಾಗತ್ತೋ ಎಲ್ಲ ನೋಡ್ಬಿಡ್ಬೇಕು. ಅಕ್ಕಂಗೆ ಇಂಪಾರ್ಟೆನ್ಸು ವ್ಯಾಲ್ಯೂ ಇಲ್ದಿರೋ ಜಾಗದಲ್ಲಿ ನಾವಿಲ್ಲಿದ್ದು ಏನು ಪ್ರಯೋಜನ? ಎಸ್, ಕರೆಕ್ಟಾಗಿ ಹೇಳ್ದೆ ಪರ್ಶು. ಇಂಥ ಅವಮಾನ ಆದ್ಮೇಲೆ ಇಲ್ಲಿ ಹೇಗಿರೋದು? ಅತ್ತೆ, ಆರತಿ ಮಾಡಿದ್ಮೇಲೆ ನೀವು ಹೋಗ್ಬೋದು. ಒಂದು ನಿಮಿಷ ಇರಿ. ಏನೇ ನೀನ್ ಕೊಡೋದು? ಹೇ ವಿಶಾಲ್, ತಿಲೋತ್ತಮಕ್ಕ, ನೀನು ಏನೇ ಮಾಡಿದ್ರು ಈ ಮನೆಯಲ್ಲಿ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ನೋಡು, ನೀನ್ ಬಿಸಾಕಿದ ತಟ್ಟೆ ಹೋಗಿ ಎಲ್ಲಿ ಬಿದ್ದಿದೆ.